ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಉತ್ತರ 70 ಪುಟಗಳ ಪತ್ರ ಬರೆದು ಉತ್ತರ ನೀಡಿದ್ದಾರೆ ಸಿದ್ದರಾಮಯ್ಯ. ನನ್ನ ಮೇಲಿನ ಎಲ್ಲ ಆರೋಪಗಳು ನಿರಾಧಾರ. ನನಗೆ ನೀಡಿರುವ ನೋಟಿಸ್ ಕ್ರಮಬದ್ಧವಲ್ಲ. ನಾನು ಅಧಿಕಾರದಲ್ಲಿ ಇದ್ದಾಗ ಸ್ವಜನ ಪಕ್ಷಪಾತ ಮಾಡಿಲ್ಲ. ನಾನು ಕಾನೂನು ಬಾಹಿರ ನಿರ್ಧಾರ ಕೈಗೊಂಡಿಲ್ಲ. ದೂರುದಾರರು ಮಾಡಿರೋ ಎಲ್ಲ ಆರೋಪಗಳು ನಿರಾಧಾರ. ಮೂಡ ನಿವೇಶನ ಸಂಬಂಧ ಅಧಿಕಾರ ದುರ್ಬಳಕೆ ಮಾಡಿಲ್ಲ. ನ್ಯಾಯಸಮ್ಮತವಾಗಿ ನನ್ನ ಕುಟುಂಬದವರು ನಿವೇಶನ ಪಡೆದಿದ್ದಾರೆ. ಯಾವುದೇ ಕಾನೂನು ಬಾಹಿರವಾಗಿ ನಿವೇಶನ ಪಡೆದಿಲ್ಲ. ನನಗೆ ನೋಟಿಸ್ ನೀಡಿರೋದು ಸಮಂಜಸ ಅಲ್ಲ. ಶನಿವಾರವೇ ಹೀಗಂತ ಉತ್ತರ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೂರುದಾರರ ಪೂರ್ವಾಪರಗಳ ಬಗ್ಗೆ ರಾಜ್ಯಕ್ಕೆ ಗೊತ್ತಿದೆ. ದೂರುದಾರರ ಹಿನ್ನೆಲೆ ಅರಿಯದೆ ನೋಟಿಸ್ ನೀಡಿದ್ದೀರಿ. ಕೋರ್ಟ್ ಉಲ್ಲೇಖ ಇರೋ ದಾಖಲಾತಿಯನ್ನ ಸಿಎಂ ರವಾನಿಸಿದ್ದಾರೆ. ಹೇಳ್ಬಿಡ್ತೀನಿ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 2014 ನಾನು ಹೆಂಡತಿ ಅರ್ಜಿ ಕೊಡ್ತೀನಿ. ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡಕೂಡ್ದು ಅಂತ ಹೇಳ್ಕೊಡ್ಬಾರ್ದು ಅಂತ. ನಾನು 2014 ಚೀಫ್ ಮಿನಿಸ್ಟರ್ ಇರೋರೇನೆ ಆಗ್ಲೇ ಅರ್ಜಿ ಕೊಟ್ಟದು. ನನ್ನ ಹೆಂಡತಿ ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ. 3 ಎಕರೆ 16 ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ತಗೊಂಡ್ರು ಮೂಡೋದವರು ಅರ್ಬನ್ ಡೆವಲಪ್ಮೆಂಟಿಗೆ ಈ ಥರ ಅರ್ಜಿ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ 1 ಗುಂಟೆನೂ ಕೂಡ ಕೊಡಬಹುದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.